ಫ್ರೆಂಡ್ಸ್, ಇವತ್ತು ನಮ್ಮ ಹಸ್ಬೆಂಡ್ ಊರಿಂದ ಬಂದಿರಲಿಲ್ಲ. ಅದಕ್ಕೋಸ್ಕರ ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕ ಮಗಳು ಬಂದಿಲ್ಲ, ಅವಳಿಗಿನ್ನೂ ಹುಷಾರಾಗಿಲ್ಲ ಅಂದ್ಬಿಟ್ಟು ಇವಳೊಬ್ಬಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಚಿಕ್ಕ ಮಗಳನ್ನ ಕಳಿಸ್ಲಿಲ್ಲ ಇವತ್ತು. ಅವಳಿಗೆ ನೈಟ್ ಜ್ವರ ಬರ್ತಾಯಿದೆ. ಅದಕ್ಕೆ ಇವತ್ತು ಚೆಕಪ್ ಮಾಡಿಸೋಣ ಅಂದ್ಬಿಟ್ಟು ಅವಳು ಕಳಿಸಿಲ್ಲ. ಕರ್ಕೊಂಡು ಹೋಗ್ಬೇಕು ಇವತ್ತು ಕ್ಲಿನಿಕ್ಕಿನ್ನ ಲೇಟು ಓಪನ್ ಆಗೋದು. ಅದಕ್ಕೆ ಆಮೇಲೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಲಗಿಸಿದ್ದೀನಿ. ಇನ್ನೂ ಮಲಗಿದ್ದಾಳೆ, ಅವಳು ಎದ್ದಿಲ್ಲ. ನನ್ನ ಮಗನ ಮಲಗಿದ್ದಾನೆ. ಇನ್ನೇನು ಕೆಲಸ ಇನ್ನೂ ಮುಗಿಸ್ಕೊಂಡಿಲ್ಲ. ಡೇ ಟೈಮಲ್ಲೆಲ್ಲ ಚೆನ್ನಾಗೇ ಇರ್ತಾಳೆ. ನಿನ್ನೆ ನೈಟು ಮತ್ತೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಸ್ಕೂಲಿಗೆ ಕಳ್ಸೋಣ ಅಂದ್ಕೊಂಡಿದ್ದೆ, ಆದರೆ ಮತ್ತೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಕಳಿಸ್ಲಿಲ್ಲ. ಇವತ್ತು ಚೆಕಪ್ ಮಾಡಿಸ್ಬಿಟ್ಟು ಏನು ನೋಡೋಣ ಅಂದ್ಬಿಟ್ಟು ಕಳಿಸ್ಲಿಲ್ಲ. ಅವಳಿಗೆ ಬೇರೆ ಮೆಡಿಸನೆಲ್ಲ ಬರ್ಕೊಡ್ತಾರಲ್ಲ, ತೆಗೆದ್ಬಿಟ್ಟು ಹಾಕ್ತೀನಿ. ಇವತ್ತು ಹುಷಾರಾಗಲಿ, ಕಳ್ಸೋದು ಬೇಡ ಅಂದ್ಬಿಟ್ಟು. ಇನ್ನೂ ಅವಳಿಗೆ ಎಕ್ಸಾಮ್ ಸ್ಟಾರ್ಟು ಆಗಿಲ್ಲ, ಇನ್ನೂ ಒಂದು 15 ಡೇಸ್ ಇದೆ. ಅದಕ್ಕೆ ಅಷ್ಟೊತ್ತಿಗೆ ಹುಷಾರು ಮಾಡಿಬಿಡೋಣ ಅಂದ್ಬಿಟ್ಟು ಇವತ್ತು ಕ್ಲಿನಿಕ್ ಕರ್ಕೊಂಡು ಹೋಗಬೇಕು. ಸದ್ಯ ಎಕ್ಸಾಮ್ ಟೈಮಲ್ಲಿ ಈ ಥರ ಆಗಿಲ್ಲ ನನ್ನ ಮಗಳಿಗೆ. ಹೆಂಗೋ ಈಗ ಜ್ವರ ಸ್ಟಾರ್ಟ್ ಆಗಿದೆ. ಪಾಪ 3 ದಿನದಿಂದ 2 ದಿನ ಜ್ವರ ಅಷ್ಟಿರಲಿಲ್ಲ. ನಿನ್ನೆ ನೈಟು ಜಾಸ್ತಿ ಬಿಸಿ, ಮೈಯೆಲ್ಲ ತುಂಬ ಬಿಸಿ ಬಂದುಬಿಟ್ಟಿದೆ. ಟಾನಿಕ್ ಹಾಕಿ ಮತ್ತು ಒದ್ದೆ ಬಟ್ಟೆ ಹಾಕಿ ಹಣೆ ಮೇಲೆಲ್ಲ ಮಲಗಿಸಿದ್ದೀನಿ. ಆಮೇಲೆ ಕ್ಲಿನಿಕ್ ಓಪನ್ ಆಗೋದು 10 ಗಂಟೆ 11 ಗಂಟೆ ಮೇಲಲ್ವ, ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಅಷ್ಟೊತ್ತಿಗೆ ನನ್ನ ಮನೆ ಕೆಲಸ ಮುಗಿಸ್ಕೊತೀನಿ. ಟಿಫನ್ ಇವತ್ತೇನು ನಿನ್ನೆದು ಇಡ್ಲಿ ಇಟ್ಟಿತ್ತಲ್ಲ ಫ್ರೆಂಡ್ಸ್, ಅದನ್ನೇ ಇಡ್ಲಿ ಮಾಡಿಕೊಟ್ಟೆ. ಟೊಮೊಟೊ ಚಟ್ನಿ ಮಾಡಿಕೊಟ್ಟಿದ್ದೀನಿ. ಅದನ್ನೇ ತಿನ್ಕೊಂಡು ಹೋದ್ಲು. ನಾನು ಇವರು ಎದ್ದೇಳೋಷ್ಟೊತ್ತಿಗೆ ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಕ್ಲಿನಿಕ್ ಕರ್ಕೊಂಡು ಹೋಗೋಕ್ಕೆ ಸರಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ಎಬ್ಬರಿಸ್ದೆ ಇವಳನ್ನ. ಎಬ್ಬರಿಸ್ಬಿಟ್ಟು ಇಡ್ಲಿ ಹಾಕ್ಕೊಟ್ಟೆ, ತಿಂತಾ ಇದ್ದಾಳೆ. ಒಂದು ತಿನ್ನಲು ಇನ್ನೊಂದು ತಿನ್ನೋದಕ್ಕೆ ಒದ್ದಾಡ್ತಾ ಇದ್ದಾಳೆ, ಸಾಕು ಅಂತ. ತಿಂದರೆ ಹುಷಾರಾಗೋದ ಬೇಗ, ಹೊಟ್ಟೆ ತುಂಬ ತಿನ್ನು ಅಂತ ಹೇಳ್ತಾ ಇದ್ದೀನಿ. ತಿಂತಾ ಇಲ್ಲ, ಅದಕ್ಕೆ ಬಲವಂತ ಮಾಡಿ ತಿನ್ನಿಸ್ತಾ ಇದ್ದೀನಿ. ಟಾನಿಕ್ ಹಾಕಿದ್ದೆ ಆವಾಗಲೇ. ಈಗ ಮತ್ತೆ ಕ್ಲಿನಿಕ್ಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಬ್ಬರಿಸ್ಬಿಟ್ಟು ಬೇಗ ತಿನ್ನಿಸ್ತಾ ಇದ್ದೀನಿ. ನನ್ನ ಮಗ ಇನ್ನೂ ಎದ್ದಿಲ್ಲ, ನಿದ್ದೆ ಮಾಡ್ತಾವನಿನ್ನ. ಈಗ ಅವನ್ನ ಎಬ್ಬರಿಸ್ಬಿಟ್ಟು ರೆಡಿ ಮಾಡಬೇಕು. ಅದಕ್ಕೆ ಇವಳಿಗೆ ಫಸ್ಟ್ ಹಾಕ್ಕೊಟ್ಟೆ, ಬೇಗ ತಿನ್ಕೊಳ್ಳಿ ಅಂದ್ಬಿಟ್ಟು. ಇವಳಿಗೂ ರೆಡಿ ಮಾಡ್ತೀನಿ, ತಲೆಯೆಲ್ಲ ಬಾಚಿ ರೆಡಿ ಮಾಡಿಸ್ಕೊಬೇಕು. ಮಾಡಿ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ನಾನೇ. ನನ್ನ ಮಗಳು ಅವಳೊಬ್ಬಳೇ ಸ್ಕೂಲ್ಗೆ ಹೋದ್ಲು. 3 ದಿನದಿಂದ ಒಬ್ಬಳೇ ಹೋಗ್ತಾ ಇದ್ದಾಳೆ. ಇವ್ರಿಗೂ 3 ದಿನ ಆಯಿತು ರಜೆ ಹಾಕಿ. ಇಡ್ಲಿ ತಿನ್ನೋಕ್ಕೆ ಹಾಕ್ಲಿಕ್ಕೆ ಅವಳಿಗೆ ನೆನ್ನೆ ಇಡ್ಲಿ ಇಟ್ಟಿತ್ತಲ್ಲ, ಅದಕ್ಕೆ ಮಾಡಿಕೊಂಡೆ. ಇಡ್ಲಿ ಆದರೆ ತಿನ್ಕೊತಾರಲ್ಲ ಮಕ್ಕಳು, ಬೇರೆ ಇನ್ನೇನು ಮಾಡಲಿ. ಜಾಸ್ತಿ ರುಬ್ಬಿಟ್ಟಿದ್ನಲ್ಲ, ನಮ್ಮ ಹಸ್ಬೆಂಡೆಲ್ಲ ಬರ್ತಾರೆ ಅಂದ್ಬಿಟ್ಟು. ಅದೇ ಎಕ್ಸ್ಟ್ರಾ ಮಿಕ್ಕೊಂಡಿತ್ತು, ಉಪ್ಪಾಕಿ ಮಿಕ್ಸ್ ಮಾಡಿಬಿಟ್ಟಿದ್ನಲ್ಲ, ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿಕೊಟ್ಟೆ. ತಿಂತಾ ಇದ್ದಾಳೆ. ಇನ್ನು ತಿನ್ನಿಸ್ಬಿಟ್ಟು ಇವ್ಳಿಗೂ ರೆಡಿ ಮಾಡಿಸ್ಬಿಟ್ಟು ನಾವು ಆಮೇಲೆ ಹೊರಡ್ತೀವಿ. ನನ್ನ ಮಗನೂ ಎದ್ದ, ಅವ್ನಿಗೆ ಇಡ್ಲಿ ಹಾಕ್ಕೊಟ್ಟೆ. ಒಂದೇ ಒಂದು ಮೊಟ್ಟೆ ಇತ್ತು ರಾತ್ರಿದು, ಬೇಯಿಸ್ಕೊಟ್ಟೆ. ಇಡ್ಲಿ ಪಾತ್ರೆಯಲ್ಲೇ ಹಾಕಿದ್ದೆ ಒಳಗಡೆ. ಮತ್ತು ನಾನು ಟಿಫನ್ ಹಾಕ್ಕೊಂಡಿದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಡ್ರೆ ರೆಡಿಯಾದ. ಇನ್ನು ಡ್ರೆಸ್ಸೆಲ್ಲ ಹಾಕ್ಕೋಬೇಕು. ಆಮೇಲೆ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಇವಳಿಗಿನ್ನ ರೆಡಿ ಮಾಡಿಲ್ಲ. ಅವಳು ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾವಳೆ. ಇವನಿಗೆ ಹಾಕ್ಕೊಟ್ಟೆ, ಇವನು ತಿನ್ಕೊಂಡ. ಒಂದು ಇಡ್ಲಿ ಹಾಕ್ಕೊಟ್ಟಿದ್ದೆ, ಒಂದು ಮೊಟ್ಟೆ. ನಾನು ಇವಾಗ ಟಿಫನ್ ಮುಗಿಸ್ಕೋಬೇಕು. ಇಡ್ಲಿ ನೈಟು ಚಿಕನ್ ಸಾರು ಕೊಟ್ಟಿದ್ರಲ್ಲ ಫ್ರೆಂಡ್ಸ್, ಅದು ಒಂದು ಸ್ವಲ್ಪ ಹಾಕ್ಕೊಂಡೆ. ಟೊಮೆಟೊ ಚಟ್ನಿ ಒಂದು ಸ್ವಲ್ಪ ಹಾಕ್ಕೊಂಡೆ. ಇಡ್ಲಿಗೆ ಚಿಕನ್ ಸಾರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ತಿಂದ್ಬಿಟ್ಟು ರೆಡಿಯಾಗಿ ಹೊರಡ್ತೀವಿ. ಟಿಫನ್ ಮಾಡಿ ಎಲ್ಲ ಮುಗಿಸ್ಕೊಂಡೆ. ನಾವು ರೆಡಿ ಆಗಿಬಿಟ್ಟು ಈಗ ಆಸ್ಪತ್ರೆಗೆ ಹೋಗಬೇಕು. ಹೋಗೋಕ್ಕೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ, ಅಡುಗೆ ಮನೆಯೆಲ್ಲ. ಇನ್ನು ಅಲ್ಲಿಂದ ಬಂದರೆ ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ. ಬಿಸಿಲಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ಹಿಡ್ಕೊಂಡೆ ಹೋಗೋದಿಲ್ಲೇ ಮನೆ ಹತ್ರ ಇರೋ ಆಸ್ಪತ್ರೆಗೇ.
ರೆಡಿ ಮಾಡಿದೆ. ರೆಡಿ ಮಾಡಿಬಿಟ್ಟು ಅವಳನ್ನು ಕರ್ಕೊಂಡು ಹೋಗ್ತಿದ್ದೆ. ನನ್ನ ಮಗನೂ ರೆಡಿಯಾಗಿ ಹೊರಟ. ಈಗ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀವಿ. ಫ್ರೆಂಡ್ಸ್, ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ. ನಿನ್ನೆ ನಂದು ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ನಿನ್ನೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಮಕ್ಕಳಿಗೆ ಪುಳಿಯೋಗರೆ ಮಾಡಿಕೊಡ್ತಾಯಿದ್ದೀನಿ. ರೈಸ್ ಎಲ್ಲ ಮಾಡಿಟ್ಕೊಂಡಿದ್ದೆ ಫಸ್ಟೇ. ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಈ ಕಡೆ ನಮ್ಮ ಹಸ್ಬೆಂಡು ಮಕ್ಕಳಿಗೆಲ್ಲ ಬಾಚಣಿಗೆ ತೊಗೊಂಡು ಚಿಕ್ಕೆಲ್ಲ ಬಿಡಿಸ್ಕೊಡ್ತಾಯಿದ್ರು. ನಾನು ಹೋಗಿ ತಲೆ ಬಾಚ್ಕೊಟ್ಟು ರೆಡಿ ಮಾಡಿದೆ. ನಾಷ್ಟ ಎಲ್ಲ ತಿನ್ಕೊಂಡು ರೆಡಿಯಾಗಿ ಹೊರಟ್ರು. ಇವಳು 4 ದಿನದಿಂದ ರಜೆ ಹಾಕಿದ್ಲು, ಚಿಕ್ಕ ಮಗಳು. ಅವಳು ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಇಬ್ಬರು ರೆಡಿಯಾಗಿ ಹೊರಟ್ರು. ಫ್ರೆಂಡ್ಸ್, ಮಕ್ಕಳು ಸ್ಕೂಲಿಗೆ ಕಳಿಸ್ದೆ. ಈಗ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ಎಲ್ಲ ಕಸ ಗುಡಿಸ್ಕೊಂಡು ಇವತ್ತು ಶುಕ್ರವಾರ ಪೂಜೆ ಮಾಡ್ಕೊಬೇಕು. ಕ್ಯಾನೆಲ್ಲ ತೊಳೆದಿಟ್ಕೊಂಡೆ. ಕುಡಿಯೋಕ್ಕೆ ನೀರು ತರಿಸ್ಕೊಬೇಕು. ನಮ್ಮ ಯಜಮಾನ್ರು ಇದ್ದಂಗೆ ತರಿಸ್ಕೊಂಬಿಡ್ತೀನಿ. ಇಲ್ಲಾಂದರೆ ದೂರ ನಾನು ಹೋಗಿ ಎತ್ಕೊಂಬರೋಕ್ಕಾಗೋದಿಲ್ಲ. ನಮ್ಮ ಯಜಮಾನ್ರು ಇದ್ದಾಗ ತೊಳ್ಕೊಟ್ಬಿಟ್ರೆ ಕ್ಯಾನೆಲ್ಲನೂ ಕ್ಲೀನಾಗಿ ಗಾಡಿಯಲ್ಲಿ ತಂದುಬಿಡ್ತಾರೆ. ನನಗೆ ಆಲ್ಟ್ರೇಷನ್ಗೆ ಬಟ್ಟೆ ಬೇರೆ ತಂದುಕೊಟ್ಟಿದ್ರು. ಅದು 2 ದಿನ ಆಯಿತು, ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇವತ್ತು ಬೇಗ ಕೆಲಸ ಮುಗಿಸಿ ಆಲ್ಟ್ರೇಷನ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಬಟ್ಟೆನೂ ನೆನೆಸಿದ್ದೀನಿ. 2 ದಿನ ಆಯಿತು ಬಟ್ಟೆ ಒಗ್ದಿರಲಿಲ್ಲ. ನನ್ನ ಮಗಳಿಗೆ ಹುಷಾರಿರ್ಲಿಲ್ವಲ್ಲ, ಅವಳು ನೋಡ್ಕೊಳೋದೇ ಆಯಿತು. ಅದಕ್ಕೆ ಬಟ್ಟೆ ಎಲ್ಲ ಒಗ್ದಿರಲಿಲ್ಲ. ಇವತ್ತು ಒಕ್ಕೊಬೇಕು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನನ್ನ ಮಗು ಇನ್ನೂ ಎದ್ದಿಲ್ಲ, ಮಲಗಿದ್ದಾನೆ. ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ ಇವತ್ತು. ಅದಕ್ಕೆ ಮಲಗಿಸಿದ್ದೀನಿ. ಎಷ್ಟು ಮಲಗಿದ್ದೇಳೋ ಅಷ್ಟೊತ್ತಿಗೆ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಮ್ಮ ಹಸ್ಬೆಂಡು ರೆಡಿಯಾದರು. ಅವ್ರಿಗೂ ನಾಷ್ಟ ಹಾಕ್ಕೊಟ್ಟೆ. ನನ್ನ ಮಗನೂ ಎದ್ದು ಅವ್ರ ಅಪ್ಪನ ಜೊತೆಲೇ ಆಟಾಡ್ಕೊಂಡು ಕೂತಿದ್ದ. ಈಗ ನಮ್ಮ ಹಸ್ಬೆಂಡ್ ಟಿಫನ್ ಮಾಡ್ಕೊಂಡು ಹೊರಟ್ರು. ನಮ್ಮ ಮಗನೂ ಎದ್ದ, ಅವನಿಗೂ ಪುಳಿಯೋಗರೆ ಹಾಕ್ಕೊಟ್ಟೆ. ತಿನ್ಕೊಂಡು ಕೂತಿದ್ದಾನೆ. ಒಂದು ಅರ್ಧಂಬರ್ಧ ತಿನ್ನು ಪೂವ, ಪುಳಿಯೋಗರೆ ತಿನ್ನು. ತಿನ್ನಲ್ಲ ತಿನ್ನಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಇಷ್ಟು ತಿಂದಿದ್ದಾನೆ. ಈಗ ನಾನು ಜೊತೆಗೆ ಹಾಕ್ಕೊಂಡು ತಿನ್ನಿಸ್ತೀನಿ ಅವನಿಗೂ. ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿನೀರು ಕುಡಿಯೋದು ನಾನು ಜಾಸ್ತಿ, ಚೆನ್ನಾಗಿ ಜೀರ್ಣ ಆಗುತ್ತೆ ಅಂದ್ಬಿಟ್ಟು ಎಂಥ ಬೇಸಿಗೆಲ್ಲೂ ಬಿಸಿನೀರೇ ಕುಡಿತೀನಿ. ಒಂದು ಟೈಮ್ 2 ಟೈಮಲ್ಲಿ ತಣ್ಣೀರು ಕುಡಿಯೋದು ನಾನು. ಈಗ ಬಿಸಿನೀರು ಇಟ್ಕೊಂಡು ಟಿಫನ್ ಹಾಕ್ಕೊಂಡು ತಿನ್ನಬೇಕು. ನನ್ನ ಮಗನಿಗೂ ಜೊತೆಲಿ ತಿನ್ನಿಸ್ಕೋಬೇಕು. ಒಂದು ಅರ್ಧಂಬರ್ಧ ತಿಂದ್ಬಿಟ್ಟು ಆಟಾಡ್ಕೊತಾ ಇದ್ದಾನೆ. ಫ್ರೆಂಡ್ಸ್, ಈಗ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆನೂ ಒಕ್ಕೊಂಡೆ. ಬಟ್ಟೆ ಎಲ್ಲ ಒಕ್ಕೊಂಡು ಈಗ ನನ್ನ ಮಗ, ನಮ್ಮಪ್ಪ ಬಂದಿದ್ದರು, ಅವ್ರ ಜೊತೆ ಆಟಾಡ್ಕೊತಿದ್ದಾನೆ. ಫ್ರೆಂಡ್ಸ್, ಈಗ ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದಾಯಿತು. ನನ್ನ ಮಗನಿಗೂ ಸ್ನಾನ ಮಾಡಿಸ್ಕೊಂಡೆ. ನೀರಿಟ್ಟಿದ್ದೆ. ಎಲ್ಲದು ಪಾಪು ಅಲ್ಲಿ. ನಾನು ಟಿ ವಿ ಆಫ್ ಮಾಡಿದ್ದೆಲ್ಲ ಹಾಕ್ಕೊಡು ಅಂದ್ಬಿಟ್ಟು ಟೇಬಲ್ ತೊಳ್ಕೊಂಬರ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಟಿ ವಿಯಲ್ಲಿ ಆಫ್ ಮಾಡಿದ್ದೆ. ಅದಕ್ಕೆ ಟೇಬಲ್ ಎಳ್ಕೊಬಂದು ಅವನೇ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾವನೆ. ಈಗ ಕುಡಿಯೋ ನೀರು ಬಿಟ್ಟಿದ್ದಾರೆ, ಕಾವೇರಿ ನೀರು, ಅದನ್ನು ತುಂಬಿಸ್ಕೊಬೇಕು. ಮಧ್ಯಾಹ್ನಕ್ಕೇನು ಅಡುಗೆ ಮಾಡ್ಕೊಳಲ್ಲ ಫ್ರೆಂಡ್ಸ್. ನೆನ್ನೆದು ನೈಟ್ ಸಾಂಬಾರು ಇದೆಯಲ್ಲ, ಅದಕ್ಕೆ ರೈಸ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಈಗ ಬೆಳಗ್ಗೆ ಶುಕ್ರವಾರ ಅಲ್ವಾ, ಬೆಳಗ್ಗೆ ಜಾಸ್ತಿ ಕೆಲಸ ಇರುತ್ತೆ. ಅದಕ್ಕೆ ನೈಟೇ ಸಾಂಬಾರು ಮಾಡ್ಕೊಂಬಿಟ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈಗ ನೈಟೇ ಸಾಂಬಾರು ಮಾಡ್ಕೊಂಬಿಡ್ತೀನಿ ಒಂದೊಂದು ದಿನ ಟೈಮ್ ಇದ್ದರೆ ನೈಟ್ ಹೊತ್ತು. ಈಗ ಹೂವನ್ನು ತಂದು ಕೊಟ್ಬಿಟ್ರು ಬೇಗ. ಇವತ್ತು ಹೂವನ್ನು ಕಟ್ಕೊಬೇಕು. ನೀರು ಸಣ್ಣ ಬಿಟ್ಟಿದ್ರಲ್ಲ, ಅದಕ್ಕೆ ಆಮೇಲೆ ತುಂಬಿಸ್ಕೊಳ್ಳೋಣ ಅಂದ್ಬಿಟ್ಟು ಬಿಂದಿಗೆಗಳೆಲ್ಲ ಕ್ಲೀನ್ ಮಾಡಿ ಅಂಡೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಈಗ ಹೂವು ಕಟ್ಕೊಬೇಕು. ನಮ್ಮಪ್ಪನೂ ಹೋದರು ಮನೆಗೆ, ಹಂಗೆ ವಾಕಿಂಗ್ ಮಾಡ್ತಾ ಇರ್ತಾರೆ.
ಮನೇಲೇ ಒಂದೇ ಕಡೆ ಕೂತ್ಕೊಳಕ್ಕಾಗಲ್ವಲ್ಲ, ಅವ್ರಿಗೆಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬರ್ತಾರೆ, ಕೂತ್ಕೊಳ್ತಾರೆ, ಮಲಗಿದ್ದು ಏನನ್ನ ನಾಷ್ಟ ಏನಾದರೂ ಮಾಡಿದರೆ ಅಲ್ಲಿ ತಿಂದಿಲ್ಲ ಅಂದರೆ ಇಲ್ಲಿ ತಿಂತಾರೆ. ಅವ್ರಿಗೆ ಹಾಕ್ಕೊಟ್ಟೆ, ಸ್ವಲ್ಪ ತಿಂದ್ಬಿಟ್ಟು ಕಾಫಿ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಹೋದರು. ಈಗ ನಾನು ಹೂವು ಕಟ್ಕೊಬೇಕು. ನನ್ನ ಚಿಕ್ಕ ಮಗ್ಳಿಗೆ ಇವತ್ತು ಬಲವಂತ ಮಾಡಿ ಸ್ಕೂಲ್ ಕಳಿಸಿದ್ದಾಯಿತು. ಒಂದಿನ 2 ದಿನ ರಜೆ ಹಾಕ್ಬಿಟ್ರೆ ಮಕ್ಕಳು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗೋಕ್ಕೆ ಹಠ ಹಿಡಿತಾರೆ. ಎಕ್ಸಾಮ್ ಟೈಮ್ ಅಲ್ವಾ, ಅದಕ್ಕೆ ಕಳಿಸ್ದೆ. ಇನ್ನೊಂದು 15 ದಿನ ಎಕ್ಸಾಮ್ ಮುಗಿದ್ರೆ ಆಮೇಲೆ 1 ತಿಂಗಳು ರಜೆ ಕೊಡ್ತಾರಲ್ವಾ, ಅದಕ್ಕೆ ಫ್ರೆಂಡ್ಸ್. ಸರಿ, ಈಗ ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಪೂಜೆನೂ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಎಲ್ಲ ಬಟ್ಟೆ ಒಗ್ದು ಮನೇಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋಕೆ ಇವತ್ತು ತುಂಬ ಲೇಟ್ ಆಗೋಯ್ತು. ಜಾಸ್ತಿ ಬಟ್ಟೆ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೇ ಬಟ್ಟೆ ಪೂಜೆ ಮಾಡ್ಕೊಳಕ್ಕಾಗಿಲ್ಲ. ಹೂವು ಏನಾದರೂ ಕಮ್ಮಿ ಕೊಟ್ಟರೆ ಸಂಜೆಗೆ ನಾನೇ ಪೂಜೆ ಮಾಡ್ಕೊತೀನಿ. ಇಲ್ಲಾಂದರೆ ನನ್ನ ದೊಡ್ಡ ಮಗಳಿದ್ದಾಳಲ್ಲ, ಅವಳೇ ಮಾಡ್ತಾಳೆ ಪೂಜೆ ಮಾಡಿಬಿಡು ಅಂದರೆ. ನೆನ್ನೆ ಎಲ್ಲ ಪೂಜೆ ಮಾಡಿದ್ನಲ್ಲ, ಗುರುವಾರ ನಾನೇ ಮಾಡಿದ್ದೆ, ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಇನ್ನೇನಿಲ್ಲ, ಒಂದು ಸ್ವಲ್ಪ ಹೂವು ಹಾಕ್ಬಿಟ್ಟು ದೀಪ ಹಚ್ಚೋದು ಮಾಡ್ತಾಳೆ. ಅದಕ್ಕೆ ಸಂಜೆ ನನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ನನ್ನ ಮಗಳ ಕೈಯಲ್ಲೇ ಮಾಡ್ಸೋಣ ಅಂತ ಇದ್ದೀನಿ. ನನ್ನ ಮಗ ಅವ್ರ ಅಕ್ಕನ ಗೊಂಬೆ ತೊಗೊಂಡು ಆಟ ಆಡ್ಕೊತಾ ಇದ್ದಾನೆ. ಅವರಿಲ್ಲ ಅಂದರೆ ಅವ್ರ ಆಟ ಸಾಮಾನೆಲ್ಲ ಎತ್ಕೊಂಡು ಇವನೇ ಆಟ ಆಡ್ಕೊತಾನೆ. ಅವ್ರು ಬಂದು ಅಳ್ತಾ ಇರ್ತಾರೆ, ಕಿತ್ತಾಕ್ಬಿಡ್ತಾನೆ ಅಂದ್ಬಿಟ್ಟು. ಸರಿ ಫ್ರೆಂಡ್ಸ್, ಈಗ ಹೂವು ಕಟ್ಕೋಬೇಕು. ಈಗ ನಮ್ಮ ಹಸ್ಬೆಂಡು ಬಂದರು, ಅವ್ರಿಗೂ ಊಟ ಹಾಕ್ಕೊಟ್ಟೆ. ನನ್ನ ಮಗನೂ ತಿಂತಿದ್ದ, ಇಲ್ಲೋ ಆಚೆ ಆಟ ಆಡೋಕ್ಕೆ ಹೋದ ಫ್ರೆಂಡ್ಗಳ ಜೊತೆ. ಈಗ ಮತ್ತೆ ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಇವತ್ತು ಪೂಜೆ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ನಮ್ಮ ಮಗಳ ಕೈಲೇ ಪೂಜೆ ಮಾಡಿಸ್ತೀವಿ. ಇವತ್ತು ಒಳ್ಳೆ ಪೂಜೆ ಮಾಡಿದ್ಲು. ಹೂವು ಎಲ್ಲ ಜೋಡಿಸಿ ಪೂಜೆ ಮಾಡಿದ್ಲು. ನಂದು ಹೂವು ಕಟ್ಟಿ ಮುಗಿಸ್ಕೊಂಡೆ. ಬೇಗ ಆಗಲ್ಲ ಅಂದ್ಬಿಟ್ಟೆ ಫಸ್ಟೇ ಅವಳ ಕೈಲೇ ಮಾಡಿಸ್ಬಿಟ್ಟೆ. ಇನ್ನು ಎಲ್ಲ ಆಟ ಆಡ್ಕೊತಾ ಇದ್ದಾರೆ. ಸ್ವಲ್ಪ ಹೂವು ಮಿಕ್ಕಿತ್ತು, ನನ್ನ ಮಗಳ ಕೈಲಿ ಚುಚ್ಚಿಸ್ತಾ ಇದ್ದೀನಿ. ನಾಳೆಗೆ ಬೇಕಾಗತ್ತೆ ಫೋಟೋಗೆ ಏನಾದರೂ ಹಾಕೋಕ್ಕೆ ಅಂದ್ಬಿಟ್ಟು. ಪೂಜೆ ಏನು ಮಾಡಲ್ಲ, ಮಿಕ್ಕಿತ್ತಲ್ಲ ಹೂವು, ಅದಕ್ಕೆ ಚುಚ್ಕೊಡು ಅಂದೆ, ಫ್ರೀಯಾಗಿದ್ಲಲ್ಲ ಅಂದ್ಬಿಟ್ಟು. ನಾನೀಗ ಮತ್ತೆ ನೈಟ್ಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕು. ನೈಟ್ ಅಡುಗೆ ಚಪಾತಿ ಮಾಡೋಣ ಅಂತಿದ್ದೀನಿ. ನಮ್ಮ ಹಸ್ಬೆಂಡು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದಾರಲ್ಲ, ನೈಟ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೇ ಮುದ್ದೆ ಬೇಡ ಇವತ್ತು ಅಂದರು. ಒಂದೊಂದು ದಿನ ಲೇಟಾಗಿ ಬರ್ತಾರಲ್ಲ, ಮುದ್ದೆ ತಣ್ಣಗಾದ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮುದ್ದೆ ಬೇಡ ಚಪಾತಿನೇ ಮಾಡು ಅಂದ್ರಲ್ಲ, ಅದಕ್ಕೆ ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ, ಉಪ್ಪು ಕರಗಲಿ ಅಂದ್ಬಿಟ್ಟು. ಹಂಗೆ ಪಾತ್ರೆನೂ ತೊಳ್ಕೊಂಡಿಲ್ಲ, ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ಅಷ್ಟೊತ್ತಿಗೆ ಹಿಟ್ಟು ಕಲಸಿಕ್ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಅಂದ್ಬಿಟ್ಟು ಚಪಾತಿಗೆ ಸಿಟ್ಟು ಕಲಸಿಟ್ಕೊಬಿಡೋಣ ಅಂದ್ಬಿಟ್ಟು ನೀರು ಹಾಕಿಟ್ಟಿದ್ದೀನಿ. ಚಪಾತಿಗೆ ಏನು ಮಾಡ್ಕೊಳ್ಳೋದು ಅಂತ ಚಟ್ನಿನೇ ಮಾಡೋಣ ಅಂದ್ಕೊಂಡೆ. ಚಟ್ನಿನ ಇಲ್ಲಾಂದರೆ ನೋಡ್ಬೇಕು ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತಿದ್ದೀನಿ. ಬೇಗ ಆಗುತ್ತೆ ಅಂದ್ಬಿಟ್ಟು ಚಟ್ನಿನ ಮಾಡ್ಕೊತೀನಿ. ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ಕೊತೀನಿ. ಇದಕ್ಕೆ ಮುಂಚೆ ಈಗ ಸಿಟ್ಟು ಕಲಸಿಟ್ಕೊಂಬಿಟ್ಟು ಮತ್ತೆ ನಾನು ಪಾತ್ರೆ ತೊಳ್ಕೊಂಬಿಡ್ತೀನಿ. ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಚಪಾತಿ ಉಜ್ಜಿ ಕೊಟ್ಟರೆ ಆಗುತ್ತೆ ಚಟ್ನಿ ಮಾಡಿಕೊಂಡು. ಫ್ರೆಂಡ್ಸ್, ಈಗ ನಾನು ಫಸ್ಟ್ ಪಾತ್ರೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪಾತ್ರೆ ತೊಳ್ಕೊಂಡ್ರೆ ಮುಂದಿನ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನನಗೆ. ಇಲ್ಲಾಂದರೆ ಶೆಲ್ಫ್ ಮೇಲೆಲ್ಲನೂ ಪಾತ್ರೆಗಳು ಹಂಗೆ ಇರ್ತಾವಲ್ಲ, ಕೆಲಸ ಮಾಡ್ಕೊಳಕ್ಕಾಗಲ್ಲ. ಸಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೆ ಫಸ್ಟೇ. ಕಲಸಿಟ್ಬಿಟ್ಟು ಪಾತ್ರೆ ತೊಳೆದ್ರೆ ಅಷ್ಟೊತ್ತಿಗೆ ಸ್ವಲ್ಪ ನೆನೆಯುತ್ತೆ. ಆಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಫಸ್ಟ್ ಪಾತ್ರೆ ತೊಳ್ಕೊತಾ ಇದ್ದೀನಿ. ಈ ಬೇಸಿಗೆ ಟೈಮ್ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ನಾನು ಜಾಸ್ತಿ ಕೂದಲು ಬಿಡೋಕ್ಕೆ ಹೋಗಲ್ಲ, ಎತ್ತು ಕಟ್ಬಿಡ್ತೀನಿ. ಈ ಥರ ಫ್ರೀ ಇರುತ್ತೆ ನನಗೆ. ತೊಳೆದಿಟ್ಕೊಂಡು ಚಟ್ನಿ ಮಾಡ್ಕೊಳಕ್ಕೆಲ್ಲ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಎಲ್ಲ ಹುರಿದಾಕ್ಕೊಂಡಿದ್ದೀನಿ. ಮತ್ತು ಕಡಲೆ, ತೆಂಗಿನಕಾಯಿ, ಹುಣಸೆಹಣ್ಣು ಮತ್ತು ಜೀರಿಗೆ, ಗುಂಟೂರು ಮೆಣಸಿನ್ಕಾಯಿ ಇದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ.
ಫ್ರೆಂಡ್ಸ್, ಈಗ ಚಟ್ನಿ ರುಬ್ಬಿಟ್ಕೊಂಡಿದ್ದೀನಿ. ಈ ಥರ ಚಟ್ನಿ ರುಬ್ಕೊಂಡು ಈ ಕಡೆ ಚಪಾತಿ ಮಾಡೋಕ್ಕೆಲ್ಲ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಬೇಗ ಮಾಡ್ಕೊಡೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮಕ್ಕಳಿಗೆ ಮಾಡಿಕೊಡ್ಬೇಕು. ನಮ್ಮ ಹಸ್ಬೆಂಡ್ ಇಲ್ಲ, ನಾನು ನನ್ನ ಮಕ್ಕಳು. ಆಮೇಲೆ ನಮ್ಮ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಮಾಡಿಕೊಡ್ತೀನಿ. ಈ ಕಡೆ ಚಪಾತಿ ಹಂಚು ಇಟ್ಕೊಂಡಿದ್ದೀನಿ. ಈಗ ಬೇಯಿಸ್ಕೊಡ್ಬೇಕು ಈಗ ಅವ್ರಿಗೆ. ಫ್ರೆಂಡ್ಸ್, ಚಪಾತಿ ಮಾಡ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಬಂದರು. ಇವತ್ತು ಬೇಗನೆ ಬಂದುಬಿಟ್ರು. ಅದಕ್ಕೆ ಹೆಂಗೂ ಮಾಡ್ತಿದ್ನಲ್ಲ, ಅವ್ರಿಗೂ ಹಾಕ್ಕೊಟ್ಟೆ ಹಂಗೆ ಜೊತೆಲೇ. ರೈಸು ಇತ್ತಲ್ಲ ಮಧ್ಯಾಹ್ನದ್ದು, ಅದ್ರ ಜೊತೆಗೆ ಚಪಾತಿನೂ ತಿನ್ಕೊತಾರೆ. ಈಗ ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಚಪಾತಿ. ತಿಂದ್ಬಿಟ್ಟು ಮತ್ತೆ ಪಾತ್ರೆಗಳಿರ್ತಾವಲ್ಲ ಅವೆಲ್ಲ ಕ್ಲೀನ್ ಮಾಡ್ಕೊಬೇಕು. ಅವೆಲ್ಲ ಹಂಗೆ ಇಟ್ಟಿದ್ದೀನಿ. ಅಷ್ಟು ಊಟ ಮುಗಿಸ್ಕೊಂಡು ಆಮೇಲೆ ಇವೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯಿತು. ನಾನು ಊಟ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಏರ್ ಪ್ಯಾಕ್ ಒಂದು ರೆಡಿ ಮಾಡ್ಕೊಬೇಕು ಅಂದ್ಬಿಟ್ಟು ಎಲ್ಲ ತರಿಸಿಟ್ಕೊಂಡೆ. ಬೆಳಗ್ಗೆಗೆ ತಲೆಗೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಇದೊಂದು ಟೀ ಪೌಡರು, ರೆಡ್ ಲೇಬಲ್ಲು, ಯಾವ ಬ್ರ್ಯಾಂಡ್ ಅದು ತೊಗೊಬೋದು. ಕಲರ್ ಚೆನ್ನಾಗಿ ಬರಬೇಕು. ಮತ್ತು ಇದು ಮೆಹಂದಿ, ಹಟ್ಟಿ ಮೆಹಂದಿ ಅಂತ ಇದೊಂದು ತಗೊಂಡಿದ್ದೀನಿ. ಮತ್ತು ಮೊಟ್ಟೆ ಒಂದು, ಮತ್ತು ಮೊಸರು. ಇದನ್ನೆಲ್ಲ ಈಗ ಫಸ್ಟು ಟೀ ಸೊಪ್ಪನ್ನ ಬೇಯಕ್ಕೆ ಇಟ್ಕೊಬೇಕು. ಫ್ರೆಂಡ್ಸ್, ಈಗ ಫಸ್ಟು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೆ ನೀರು ಕುದ್ಮೇಲೆ ಇದು 10 ರೂಪಾಯಿನ ಪ್ಯಾಕೆಟು. ಇದರಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಏರ್ ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು. ತುಂಬ ಲಾಂಗ್ ಏರ್ ಇದ್ದರೆ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಬೇಕಾಗತ್ತೆ. ನಾನು ಒಂದು ಪ್ಯಾಕೆಟ್ ಫುಲ್ಲು ಹಾಕ್ಕೊತೀನಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಈ ಥರ ನೀರು ಕುದಿಯೋವಾಗ ಟೀ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನ ಒಂದು 5 ನಿಮಿಷ ಕುದಿಸ್ಕೋಬೇಕು. ಚೆನ್ನಾಗಿ ಟೀ ಪೌಡ್ರೆಲ್ಲ ಬೆಂದು ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಆವಾಗ ಕೂದಲಿಗೆ ಬಣ್ಣ ಬರೋಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇದು ಟೀ ಪುಡಿ ಬೆಂದಿರೋದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸೋಸ್ಬಿಟ್ಟು. ಇದನ್ನು ಕೋಲ್ಡ್ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಫುಲ್ಲು ಕೋಲ್ಡ್ ಆಗಬೇಕು. ಆಮೇಲೆ ಮೆಹಂದಿ ಪೌಡ್ರು ಮಿಕ್ಸ್ ಮಾಡ್ಕೊಬೇಕು. ಫ್ರೆಂಡ್ಸ್, ಇದು ಇವಾಗ ತಣ್ಣಗಾಗಿದೆ. ಇದಕ್ಕೆ ನಾನು ಮೆಹಂದಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಬೇಕು. ಎಷ್ಟು ಬೇಕಾ ನೋಡ್ಕೊಂಡು ಹಾಕ್ಕೊಬೇಕು. ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತೀವಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡಿದ್ರೆ ಹಚ್ಚಿದಾಗೆಲ್ಲ ಮುಖದ ಮೇಲೆಲ್ಲ ಸೋರ್ಕೊಂಡ್ಬಂದ್ಬಿಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫ್ರೆಂಡ್ಸ್, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನು ಮೊಸರು ಹಾಕ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೈಟೇ ಎಲ್ಲ ಮಿಕ್ಸ್ ಮಾಡಿಟ್ರೆ ಬೆಳಗ್ಗೆ ಹಚ್ಕೊಳಕ್ಕೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಅದಕ್ಕೆ ನೈಟೇ ಮಾಡಿಟ್ಕೊಂಡ್ಬಿಡ್ತೀನಿ ನಾನು. ಫ್ರೆಂಡ್ಸ್, ಈಗ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಈ ಥರ ಸಣ್ಣದಾಗಿ ಗೋಲ್ ಮಾಡಿಕೊಂಡು ಬರೀ ಎಗ್ ವೈಟ್ ಮಾತ್ರ ಹಾಕ್ಕೊಬೇಕಾಗುತ್ತೆ. ನಾವು ಈ ಥರ ಸಣ್ಣದಾಗಿ ಗೋಲ್ ಮಾಡಿಕೊಂಡು ಎಗ್ ವೈಟ್ ಹಾಕ್ಕೋಬೇಕು. ಈ ಥರ ಇಟ್ಕೊಂಡ್ರೆ ಸ್ಲೋ ಆಗಿ ಬೀಳುತ್ತೆ. ವೈಟ್ ಕಲರ್ ಮಾತ್ರ ಹಾಕ್ಕೊಬೇಕಾಗುತ್ತೆ ನಾವು, ಎಲ್ಲ ಕಲರ್ದು ಹಾಕ್ಕೊಬಾರ್ದು. ಎಗ್ ವೈಟ್ ಮಾತ್ರ ಇರಬೇಕು. ಒಂದು 2 ನಿಮಿಷ ಇಟ್ಕೊಂಡ್ರೆ ಅದು ಬಂದ್ಬಿಡುತ್ತೆ. ಬಂದ್ಬಿಟ್ಟು ಇರು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಬೆಳಗ್ಗೆವರೆಗೂ ಇಟ್ಬಿಟ್ಟು ಬೆಳಗ್ಗೆ ಹಚ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೆಳು ಅಂದರೆ ಸ್ವಲ್ಪ ಮೆಹಂದಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೀವು. ಇಷ್ಟು ಗಟ್ಟಿ ಇದೆ, ಸಾಕಾಗುತ್ತೆ. ತುಂಬ ತೆಳ್ಳಗೆ ಮಾಡ್ಕೊಬಾರ್ದು. ಇದೀಗ ರೆಡಿಯಾಗಿದೆ. ಇದನ್ನೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಬೆಳಗ್ಗೆ ಹಚ್ಕೊಂಡ್ರೆ ಹಚ್ಕೊಳಕ್ಕಾಗತ್ತೆ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೆಳಗ್ಗೆ ಹಚ್ಕೊತೀನಿ. ಇದರಿಂದ ಏರ್ ಕಲರು ಬರುತ್ತೆ. ಹಚ್ತಾ ಹಚ್ತಾ ಏರ್ ಬ್ಲಾಕು ಆಗುತ್ತೆ, ಮತ್ತು ಉದ್ದ ಬೆಳೆಯೋಕ್ಕೂ ಹೆಲ್ಪ್ ಮಾಡುತ್ತೆ. ನಾನಿದು ತಿಂಗ್ಳಿಗೊಂದ್ಸಲಿ ಹಚ್ತಾ ಇರ್ತೀನಿ ನಾನು ಯಾವಾಗ್ಲೂ. ಇದು ಮತ್ತು ಮೆಂತ್ಯ ಅದನ್ನು ನೆನೆಸಿ ರುಬ್ಬಿಟ್ಟು ಹಚ್ಕೋತೀನಿ. ತಿಂಗಳಿಗೊಂದ್ಸಲಿ 15 ದಿನಕ್ಕೊಂದ್ಸಲಿ ಒಂದೊಂದು ಏರ್ ಪ್ಯಾಕ್ನ ನಾನು ಹಚ್ಕೋತಾ ಇರ್ತೀನಿ. ಇದು ನಾಳೆ ಹಾಕ್ಕೋಬೇಕು. ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೆಳಗ್ಗೆ ಹಚ್ಕೋತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳ ಬಾಯ್ ಬಾಯ್ ಫ್ರೆಂಡ್ಸ್.